ಸೌಜನ್ಯ ಪ್ರಕರಣ ಇರಲಿಲ್ಲ. ಸರ್ ಒಂದ್ ಸೆಕೆಂಡ್, ಒಂದೇ ಒಂದು ಸ್ಟೆಪ್ ಸರ್. ನಿಮ್ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಇಲ್ಲದೆ ಇರುವಂತದ್ದು SIT ವ್ಯಾಪ್ತಿಗೆ ಬರುತ್ತಾ? ನೆನ್ನೆ ಉದಯ್ ಜೈನ್ ಅವರನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ ಸರ್, ಯಾವ ಆಧಾರದಲ್ಲಿ ಅಂತ? ಅವ್ರಿಗೆ ಏನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನು ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರ್ಬೋದು. ಅದನ್ನ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರನ್ನ ಕೇಳ್ಕೊಂಡೆ ನಾವು ಹೇಳ್ಬೇಕಾಗ್ತದೆ. ಅದು ನಾವು ಈಗಲೇ ಬಹಿರಂಗ ಪಡಿಸೋದಕ್ಕೆ ಆಗೋದಿಲ್ಲ. ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಒಂದು ವೇಳೆ ಇಲ್ಲದೆ ಇದ್ರೂ ಕೂಡ ಲಿಂಕ್ ಇರ್ತಾವಲ್ಲ, ಲಿಂಕ್ಗಳು ಯಾವುದೋ ಬಂದಾಗ ಅದನ್ನ ವಿಚಾರ ಮಾಡದೆ ಹೋದ್ರೆ ಆ ತನಿಖೆಗೆ ಪೂರ್ಣ ಆಗಲ್ವಲ್ಲ. ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಅನುಮತಿ ಅಲ್ಲಲ್ಲ, ಅದನ್ನ ಹೋಗಿ ಅವ್ರು ತನಿಖೆ ಮಾಡ್ತಾ ಇಲ್ಲ. ಅವರು ಕ್ರಾಸ್ ರೆಫರೆನ್ಸ್ ಅಲ್ಲಿ ಯಾವ ಮಾಹಿತಿಯನ್ನ ಈಗೇನು ತನಿಖೆ ಮಾಡ್ತಾ ಇರುವಾಗ ಯಾರು ಕೊಟ್ಟಿದಾರೋ ಗೊತ್ತಿಲ್ಲ, ಅದರದ್ದು ಎಕ್ಸಾಮಿನ್ ಮಾಡ್ಬೇಕಲ್ಲ. ಇಲ್ಲ ಬಿಡದೆ ಇದ್ರೆ ಅದು ಬಿಟ್ಬಿಟ್ರು ಅಂತ ಹೇಳ್ತಾರೆ. ಸೌಜನ್ಯ ಪ್ರಕರಣದ ಮರು ತನಿಖೆ ಅಲ್ವಾ ಇದು? ಮರು ತನಿಖೆ ಅಂತ ನಾ ಹೇಳಕ್ ಹೋಗೋದಿಲ್ಲ. ಆದ್ರೂ ಏನು ಯಾವ ಉದ್ದೇಶದಿಂದ ಯಾವ ಲಿಂಕಿಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದು ಆಮೇಲೆ ಗೊತ್ತಾಗತ್ತೆ ನಮ್ಗೆ. ಈಗಲೇ ನಾವು ಅದನ್ನ ಹೇಳಕ್ ಬರೋದಿಲ್ಲ. 2 ವರ್ಷದ ಹಿಂದೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಸರ್ಕಾರಿ ತನಿಖೆಯಾಗಿತ್ತು. ಉದ್ದೇಶಪೂರ್ವಕವಾಗಿ ಷಡ್ಯಂತ್ರ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಬರೆದಿದ್ರು. ಅಂದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಆದ್ಮೇಲೆ ಒಡನಾಡಿ ಸಂಸ್ಥೆ ಅವರು, ತಿಮ್ರೋಡಿ, ಮಟ್ಟಣ್ಣವರೆಲ್ಲ ಸೇರಿ ಒಂದು ಸಭೆ ಮಾಡಿ ಈ ತರದ ಒಂದು ತೀರ್ಮಾನ ತಗೊಂಡ್ರು ಅಂತ ಹೇಳಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಯ್ತು. ಅದ್ರ ಮೇಲೆ ಆ ಸರ್ಕಾರ ಆಗ ಸೀರಿಯಸ್ ಆಗಿ ತಗೊಳ್ಳಿಲ್ವಾ ಅದನ್ನ? ಈ ಷಡ್ಯಂತ್ರ ಮೊದಲೇ ಪ್ಲಾನ್ ಆಗಿತ್ತು ಅನ್ನೋದನ್ನ ಅರಿತುಕೊಳ್ಳೋದ್ರಲ್ಲಿ ವಿಫಲ ಆಯ್ತಾ ಅಂತ ಷಡ್ಯಂತ್ರದ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿತ್ತು. ಇಂಟೆಲಿಜೆನ್ಸ್ ನನಗೆ ಬರಲ್ಲ. ಮಾಹಿತಿ ನೀವು ತಗೊಂಡಿದ್ದೀರಾ? ಇಂಟೆಲಿಜೆನ್ಸ್ ನಮ್ಗೆ ಬರಲ್ಲ. ನಮಗೆ ರೆಗ್ಯುಲರ್ ಪೊಲೀಸಿಂಗು, ರೆಗ್ಯುಲರ್ ಅದು ಮಾತ್ರ ಬರುತ್ತೆ. ಲಾ ಅಂಡ್ ಆರ್ಡರು, ಕ್ರೈಮು, ಇದೆಲ್ಲ ಇಂಟೆಲಿಜೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರುತ್ತೆ. ಸರ್, ಈಗ ಕೇಂದ್ರ ಸರ್ಕಾರ GST ಸ್ಲ್ಯಾಬ್ ನ ಕಡಿತ ಮಾಡಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ನಾವು ನೋಡಿ GST ಪ್ರಾರಂಭ ಮಾಡುವಾಗ್ಲೇನೆ ಅಂದಿನ ಪ್ರಧಾನಮಂತ್ರಿಗಳು ಯೂನಿಫಾರ್ಮ್ GST ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಅದು ಹೋಗಿ 28, 30, 40 ತನಕ ಹೋಯ್ತು. ಯಾವ ಪದಾರ್ಥಗಳು ಸಾಮಾನ್ಯ ಜನರಿಗೆ ತಲುಪಬೇಕು ಆ ಪದಾರ್ಥಗಳಿಗೆ GST ಇರಬಾರ್ದು, ಅಥವಾ ಇದ್ರೂ ಕೂಡ ಬಹಳ ಕಡಿಮೆ ಇರಬೇಕು. ಅದು ಸಾಮಾನ್ಯ ಜನರಿಗೆ ತಲುಪುವಂಥದ್ದು ವಿಚಾರಗಳು. ಅಂಥದಕ್ಕೂ ಕೂಡ ಇವರು 18%, 22%, 28% ಹೀಗೆಲ್ಲ ಹಾಕಿದ್ರು. ಈಗ ಇಂಟರ್ನ್ಯಾಷನಲ್ ಇದು ಅಮೆರಿಕನ್ ಫಾಲೋಔಟ್ ಏನಾದರೂ ಆಗಿದೆಯೋ ಏನೋದು ನನಗೆ ಸರಿಯಾಗಿ ತಿಳ್ಕೊಳ್ಳೋಕ್ಕಾಗಿಲ್ಲ. ಆದರೆ ಖಂಡಿತವಾಗಿ ಅವರು ರಿವಿಸಿಟ್ ಮಾಡಿದ್ದಾರೆ. ಹೌದು, ಈ ಜನರಿಗೆ, ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ, ಅದರಿಂದ ಬೇಕು ಅಂತ. ಅದನ್ನ ಹಿಂದೆ ಬಹಳ ನಮ್ಮ ಪಕ್ಷದವರು ಅನೇಕ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಪಾರ್ಲಿಮೆಂಟಲ್ಲೂ ಮಾಡಿದ್ದಾರೆ, ಹೊರಗಡೆನೂ ಮಾಡಿದ್ದಾರೆ. ಈಗ ಅವರಿಗೆ ರಿಯಲೈಸೇಷನ್ ಆದಂಗೆ ಕಾಣಿಸ್ತಾ ಇದೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ 5%, 0% ಎಲ್ಲ ಮಾಡಿದ್ದಾರೆ. ಕೆಲವು ಇಂಪಾರ್ಟೆಂಟು ಸಾಮಾನ್ಯ ಜನ ಉಪಯೋಗ ಮಾಡುವಂಥ ಅದು ಒಳ್ಳೆಯ ಬೆಳವಣಿಗೆನೆ. ಆದರೆ ಅವರು ಇನ್ನೂ ಕೂಡ ಕೆಲವು ಪದಾರ್ಥಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲೇ ಇಟ್ಕೊಂಡಿದ್ದಾರೆ. ಪ್ರಪಂಚಾದ್ಯಂತ ನೀವು ಒಂದು ಸ್ಟಡಿ ಮಾಡಿಸಿ, ಯಾರ ಕಡೆ ನೀವು ಮೀಡಿಯಾದವ್ರು ಮಾಡ್ಬೋದು. ಅದರಲ್ಲಿ ಯಾವ ದೇಶದಲ್ಲಿ ಎಷ್ಟೆಷ್ಟು GSTಗಳು ಹಾಕಿದ್ದಾರೆ, ಯಾವ್ಯಾವ ಪದಾರ್ಥಗಳ ಮೇಲೆ ಎಷ್ಟೆಷ್ಟು ಹಾಕಿದ್ದಾರೆ, ಅದೊಂದು ಸ್ಟಡಿ ಮಾಡಿದರೆ ಭಾಳ ದೇಶಗಳಲ್ಲಿ ಯೂನಿಫಾರ್ಮ್ GST ಇದೆ. ಆ್ಯಂಡ್ ಭಾಳ ದೇಶದಲ್ಲಿ 5%, 6% ಮೇಲೆ ಹೋಗಿಲ್ಲ. ಆ ರೀತಿ ಎಲ್ಲ ದೇಶಗಳಲ್ಲಿ ಇದ್ದಾವೆ. ನಮ್ಮಲ್ಲಿ ನಿಜ ನಾವು ಹಣ ಬೇಕು ಕೇಂದ್ರ ಸರ್ಕಾರಕ್ಕೆ, ಅಭಿವೃದ್ಧಿಗೆ ಹಣ ಬೇಕು, ಮತ್ತೊಂದು ಎಲ್ಲ. ಆದರೆ ಅದನ್ನು ರೀಥಿಂಕ್ ಮಾಡೋದು ಒಳ್ಳೆಯದು. ಅದರಿಂದ ಆಗುವಂತ ಸಮಸ್ಯೆಗಳ ಬಗ್ಗೆ ಕೂಡ ಎಚ್ಚರಿಕೆ ಇರಬೇಕು.
ಹಾಗೆ ರಾಜ್ಯಕ್ಕೂ ಕೂಡ ಪರಿಣಾಮ ಖಂಡಿತ ಎಲ್ಲ ಬರೀ ಕೇಂದ್ರ ಅಂತ ನಾನು ಹೇಳೋದಿಲ್ಲ. ಕೇಂದ್ರಕ್ಕೆ ಸಪೋರ್ಟಿವ್ ಆಗಿರೋದು ಯಾರು? ಈಗ ನಾವು ಸುಮಾರು 14,000 ಕೋಟಿ ನಾವು ಕಟ್ತಾ ಇದ್ದೀವಿ. ಈಗ ನಮಗೂ ಕೂಡ ಅದು ಕಡಿಮೆ ಆಗೇ ಆಗುತ್ತಲ್ವಾ? ಅದೇ ರೀತಿ ಇಡೀ ದೇಶದಲ್ಲೂ ಕಮ್ಮಿ ಆಗುತ್ತೆ. ಅದನ್ನು ಯಾವ ರೀತಿ ಮೇಕ್ ಗುಡ್ ಮಾಡಬೇಕು ಅನ್ನೋದು ಆರ್ಥಿಕ ಹಣಕಾಸಿನ ಇಲಾಖೆಗೆ ಬಿಟ್ಟಿರೋಂಥದ್ದು. ನಷ್ಟವನ್ನ ಕೇಂದ್ರ ಭರಿಸಬೇಕು ರಾಜ್ಯಗಳಿಗೆ ಅಂತ. ಇಲ್ಲ, ಕೇಂದ್ರಕ್ಕೂ ಕೂಡ ಕೇಂದ್ರಕ್ಕೆ ಭರಿಸ್ಬೇಕು ನಿಜ, ಆದರೆ ಕೇಂದ್ರಕ್ಕೂ ಬರಬೇಕಲ್ಲ ಎಲ್ಲಿಂದನಾದರೂ. ಅದನ್ನು ಸ್ವಲ್ಪ ರಿವಿಸಿಟ್ ಮಾಡಿ ರಿಸ್ಟ್ರಕ್ಚರ್ ಮಾಡಿ ಯಾವ ರೀತಿ ಅದನ್ನು ಫೈನಾನ್ಸ್ ಮ್ಯಾನೇಜ್ಮೆಂಟು, ಅನ್ನೆಸರಿ ಎಕ್ಸ್ಪೆಂಡಿಚರು. ಈಗ ನಮ್ಮಲ್ಲಿ ಹೆಚ್ಚು ಎಕ್ಸ್ಪೆಂಡಿಚರ್ ಆಗೋದು ಡಿಫೆನ್ಸಿಗೆ. ಆ ಡಿಫೆನ್ಸನ್ನು ಕಡಿಮೆ ಮಾಡೋಕ್ಕಾಗತ್ತಾ? ದೇಶದ ರಕ್ಷಣೆಗೋಸ್ಕರ ಮಾಡುವಂಥದ್ದು ಡಿಫೆನ್ಸ್. ಬೇರೆ ಬೇರೆ ಕ್ಷೇತ್ರಗಳು ಇರುವಂಥದ್ದನ್ನು ಏನಾದರೂ ಕೂಡ ರೀಥಿಂಕ್ ಮಾಡಿ ರಿವಿಸಿಟ್ ಮಾಡಿ ಮಾಡಬೇಕಾಗ್ತದೆ ಅಂತ ಕಾಣಿಸುತ್ತೆ. ನಮ್ಮಲ್ಲೂ ಅದೇ ಥರ ಮಾಡಬೇಕಾಗುತ್ತೆ. ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ನಮ್ಮಲ್ಲಿ ಕೂಡ ಇದ್ದರೆ ಅದನ್ನು ಬಡ್ಜೆಟ್ರಿ ಅಲೊಕೇಶನ್ಸ್ ಮಾಡುವಾಗ ಮಾಡ್ಕೋಬೇಕಾಗುತ್ತೆ. ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಯಾತ್ರೆ ಮುಗಿದ್ಮೇಲೆ ಕಾಂಗ್ರೆಸ್ ನಾಯಕರುಗಳು ಶುರು ಮಾಡಿದ್ದಾರೆ. ನಿನ್ನೆ ತನ್ವೀರ್ ಸೇಠ್ ಹೊರಟಿದ್ರು, ಇವಾಗ ಶನಿವಾರ ರಂಗನಾಥ್ ಅವರು ಹೋಗ್ತಾ ಇದ್ದಾರೆ. ಈಗ ಅವ್ರದ್ದು ರಾಜಕೀಯ ಅಂತ ಟೀಕೆ ಮಾಡ್ತೀರಿ. ಈಗ ನಿಮ್ಮ ನೋಡಿ, ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ. ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ. ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ. BJP-ಯವರು ಹೋಗ್ಲಿ, ಜನತಾದಳದವ್ರು ಹೋಗ್ಲಿ, ಕಾಂಗ್ರೆಸ್ನವ್ರು ಹೋಗ್ಲಿ, ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅನ್ನೋದಕ್ಕೆ ಯಾರ್ದು ಅಡಚಣೆ ಇಲ್ಲ, ಹೋಗೋದಕ್ಕೆ ತೊಂದರೆನೂ ಇಲ್ಲ. ಅದಕ್ಕೆ ಟೀಕೆ ಟಿಪ್ಪಣಿಗಳು ಅವಶ್ಯಕತೆ ಇಲ್ಲ. ಆದರೆ ಈ ಒಂದು ಧರ್ಮಸ್ಥಳದ ಇಶ್ಯೂ ಆದಮೇಲೆ ಇಂಥ ಬೆಳವಣಿಗೆ ಆಗಿದೆಯಲ್ಲ, ಅದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಮೊದಲೇ ಎಲ್ಲ ಯಾಕೆ ಈ ರೀತಿ ಹೋಗಲಿಲ್ಲ? BJP-ಯವರಾಗಲಿ, ಜನತಾದಳದವರಾಗಲಿ, ಈಗ ನಮ್ಮ ಕಾಂಗ್ರೆಸ್ನವರೆಲ್ಲ ಆಗಲಿ, ಯಾರೇ ಆಗಲಿ, ಮೊದಲೆಲ್ಲ ಯಾಕೆ ಹೋಗಲಿಲ್ಲ? ಅದಕ್ಕೆ ಸ್ವಾಭಾವಿಕವಾಗಿ ರಾಜಕಾರಣ ಇದೆ ಅನ್ನೋದು ಬಂದ್ಬಿಡುತ್ತೆ. ಅವ್ರು ಹೋದ್ರು ಅಂತ ಇವ್ರು ಮಾಡ್ತಾರೆ, ಅವ್ರು ಹೋಗಿಲ್ಲ ಅಂದರೆ ಇವ್ರು ಮಾಡ್ತಿರ್ಲಿಲ್ಲ. ಹಾಗೆ ಯೋಚನೆ ಮಾಡ್ಬೇಕಲ್ಲ ನಾವು. ಒಂದು ವೇಳೆ BJP ಜನತಾದಳ ಹೋಗಿಲ್ಲದೆ ಇದ್ರೆ ಕಾಂಗ್ರೆಸ್ನವ್ರು ಹೋಗ್ತಿರ್ಲಿಲ್ಲ. ನೀವು ಹೋದ್ರೆ ಅದಕ್ಕೆ ನಾವು ಹೋಗ್ತೀವಿ ಅಂತ ಆ ರೀತಿ ಅರ್ಥೈಸ್ಬೇಕಾಗುತ್ತೆ. ಬಟ್ ಕಳಂಕ ತೊಳೆಯೋದಕ್ಕೆ ಅಂತ ಧರ್ಮಸ್ಥಳಕ್ಕೆ ಅಂಟಿರೋ ಕಳಂಕನ ತೊಳೆದಿದ್ದು ಕಾಂಗ್ರೆಸ್ ಅಂತ. ಧರ್ಮಸ್ಥಳಕ್ಕೆ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಇಲ್ಲ ಇವ್ರುಗಳಿಗೆ ಇದನ್ನ ತೊಳ್ಕೊಳಕ್ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಈಗ ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರೇ ತಪ್ಪು ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ ಅಂತೀವಿ. ಅವಾಗ ಈಗ ಅಲ್ಲಿ ಹೋಗಿ ಏನ್ ಹೇಳೋದು? ಮಂಜುನಾಥ್ನ ಹತ್ರ ಏನ್ ಹೇಳಿದಾರೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಸರ್ ನಿನ್ನೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಧರ್ಮಸ್ಥಳ ಪ್ರಕರಣ NIA-ಗೆ ಕೊಡಿ ಅಂತ ಮನವಿ ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಅವ್ರು ಮನವಿ ಮಾಡಿರ್ಬೋದು. ನಾವೀಗ SIT ಮಾಡಿ ತನಿಖೆ, ಈಗ SIT ಮಾಡಿದ್ದೆ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದ್ರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವ್ರು ಈಗ ಇದ್ದಕ್ಕಿದ್ದಂಗೆ NIA ಕೊಡಿ, NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಹಣ ಬಂದಿದೆ, ಅದನ್ನ NIA ವ್ಯಾಪ್ತಿಗ ಆಮೇಲೆ ಯೋಚನೆ ಮಾಡಲಿ. ಅದನ್ನ ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ. ಆದರೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನು ಬೆಳವಣಿಗೆ, ಹೆಣಗಳು ಊತಿದ್ದಾರೆ, ಅಲ್ಲಿ ಕೊಲೆಗಳಾಗಿದೆ, ಅದು ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು SIT. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ತಿಳಿಸ್ಬೋದು, ಅದಕ್ಕೇನಿದೆ. NIA ಪತ್ರ ಬರೆದು ಈ ಪ್ರಕರಣ ಕೊಡಿ ಅಂದ್ರೆ ಸರ್ಕಾರಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ, ಕೊಡಲೇಬೇಕಾಗುತ್ತೆ. ನಾನು ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಶನ್ ಮಾಡಬೇಕಲ್ಲ, ಅವರೇ ಜಸ್ಟಿಫಿಕೇಶನ್ ಮಾಡಬೇಕಲ್ವಾ? ಅದು ಮಾಡಿದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ಸ್ ಇರೋದಿಲ್ಲ ಅವಾಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.